ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಸೊ ಈಗ ನಾವು ಒಂದು ಯುನೀಕ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಡೆಸ್ಟಿನೇಷನ್ ಇವತ್ತು ಬೇರೆ, ಆದ್ರೆ ಈ ಜರ್ನಿನಲ್ಲಿ ನಮ್ಮ ಮೊದಲನೇ ಸ್ಟಾಪ್ ಒಂದು ಸ್ಪೆಷಲ್ ಸ್ಟಾಪ್ ಆಗಿರುತ್ತೆ. ಸೊ ಬನ್ನಿ ನೀವು ನಮ್ಮ ಜೊತೆನಲ್ಲಿ ಈ ಒಂದು ಸ್ಪೆಷಲ್ ಜಾಗನ ಎಂಜಾಯ್ ಮಾಡೋದ್ರ. ಸುತ್ತಲೂ ಬೆಟ್ಟ ಗುಡ್ಡ ಹಸಿರು, ಹಾಗೇನೇ ದಾರಿ ಉದ್ದಕ್ಕೂ ಈ ಕುರಿಗಳು. ಸೊ ಈ ಕುರಿಗಳ ದಿಂಡನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಂಗೆ ನಮಗೆ ಕಾಣಿಸಿದ್ದು ವಾವ್, ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಹಾಗೆ ವಿಂಡ್ ಮಿಲ್ಸ್ಗಳ ಒಂದು ಕಂಪ್ಲೀಟ್ ಟ್ರೇಲ್. ಆ್ಯಂಡ್ ಈ ಆಫ್ ರೋಡಿಂಗ್ ಟ್ರ್ಯಾಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಫ್ ರೋಡಿಂಗ್ ಅನ್ನೋದಕ್ಕಿಂತ ಅದು ವಿಂಡ್ ಮಿಲ್ ಟ್ರೇಲ್ ಅಂತ ಕರಿಬೋದು ಇದನ್ನು. ಆ್ಯಂಡ್ ಇದನ್ನು ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ, ಹಾಗಾಗಿ ನಾನು ಇದರ ಡೀಟೇಲ್ಸನ್ನು ರಿವೀಲ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಲೆಟ್ ಇಟ್ ಬಿ ಅ ಹಿಡನ್ ಸ್ಪಾಟ್ ಇಟ್ ಸೆಲ್ಫ್. ಸೊ ಇದು ಒಂದು ಪವಿತ್ರವಾದ ದೇವಸ್ಥಾನ ಇರುವಂತಹ ಜಾಗ, ಹಾಗಾಗಿ ಇದು ಹಾಗೆ ಉಳ್ಕೊಂಡ್ಲಿ, ಇದರ ಪವಿತ್ರತೆ ಹಾಗೆ ಇರಲಿ. ದಾರಿ ಉದ್ದಕ್ಕೂ ಪೀಕಾಕ್ಸ್, ಬರ್ಡ್ಸ್ಗಳು. ವಾವ್, ಇಟ್ ವಾಸ್ ಅ ಬ್ಯೂಟಿಫುಲ್ ಡ್ರೈವ್. ಆ್ಯಂಡ್ ಕ್ಲೈಮೇಟ್ ಯಾವ ರೀತಿಯಾಗಿತ್ತು ಅಂತ ಅಂದರೆ ಮೈ ಗಾಡ್, ಬ್ರೆತ್ ಟೇಕಿಂಗ್ ವ್ಯೂಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹಾಲಿಡೇ ಮೇನಿಯಾ. ಆಗಲೇ ಹೇಳಿದ್ದೆ ನಿಮಗೆ ಒಂದು ಸುಂದರವಾದ ಜಾಗಕ್ಕೆ ಕರ್ಕೊಂಬರ್ತೀನಿ ಅಂತ. ಸೊ ನೋಡಿ, ಈಗ ನಾವು ಬಂದಿರುವಂತಹ ಈ ಸುಂದರವಾದ ಜಾಗದಲ್ಲಿ ವಿಂಡ್ ಮಿಲ್ಗಳು ನಮ್ಮ ಸುತ್ತನೂ ಇದ್ದಾವೆ. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಟೇಕ್ ಅ ಲುಕ್ ಆಟ್ ದಿಸ್ ಪ್ಲೇಸ್. ಆ್ಯಂಡ್ ಬೆಳಿಗ್ಗೆನೇ ಎದ್ದು ನಾವು ಮನೆಯಿಂದ ಹೊರಟು ಈ ಸುಂದರವಾದ ಜಾಗಕ್ಕೆ ಬಂದಿದ್ದೀವಿ. ಇಟ್ಸ್ ಆಲ್ಮೋಸ್ಟ್ ನಿಯರ್ ಚಿತ್ರದುರ್ಗ ಆ್ಯಂಡ್ ದ ಡ್ರೈವ್ ಹ್ಯಾಸ್ ಬೀನ್ ಫ್ಯಾಬ್ಯುಲಸ್, ಬ್ಯೂಟಿಫುಲ್, ಸರೌಂಡೆಡ್ ಬೈ ಗ್ರೀನ್ಸ್. ಈ ಜಾಗ ಎಷ್ಟು ಕ್ರೇಜಿ ಆಗಿದೆ ನೋಡಿ, ಸುತ್ತಲೂ ವಿಂಡ್ ಮಿಲ್ಸು. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಎಲ್ಲ ಕಡೆಗಳಲ್ಲೂ ವಿಂಡ್ ಮಿಲ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಡ್ರಮ್ಯಾಟಿಕ್ ಡ್ರೀಮಿ ಲೊಕೇಶನ್ಸ್. ಆರಾಮಾಗಿ ಒಳಗಡೆ ಕುತ್ಕೊಂಡು ನಿದ್ದೆ ಮಾಡಿ ಎದ್ದಿದ್ದಾಳೆ. ಆ್ಯಂಡ್ ದಿಸ್ ಇಸ್ ಹೌ ದ ಸೀನರಿ ಲುಕ್ಸ್. ಆಸಮ್, ಫ್ಯಾಂಟಾಬ್ಯುಲಸ್. ಇಲ್ಲಿ ಗಾಳಿ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್ ಪ್ಲೇಸ್. ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್ ಇಸ್. ಸೊ ಹರ್ಷ ಅಲ್ಲಿವರೆಗೂ ಒಂದು ಲಾಂಗ್ ವಾಕ್ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಲೆಟ್ ಅಸ್ ಆಸ್ಕ್ ಹಿಮ್ ಹೌ ಹಿ ಫೀಲ್ಸ್ ಅಬೌಟ್ ದಿಸ್ ಪ್ಲೇಸ್. ಆ್ಯಕ್ಚುಲಿ ಇದನ್ನ ಕರ್ಕೊಂಡ್ಬಂದಿದ್ದು ಅವರೇ. ಹೌಸ್ ದಿಸ್ ಪ್ಲೇಸ್? ಆಹಾ, ಸೊ ಬೆಟ್ಟದ ಮಧ್ಯದಲ್ಲಿ ನಾವೇನು ಗಾಡಿನ ನಿಲ್ಲಿಸಿದ್ವಿ, ಮತ್ತೆ ನಮ್ಮ ಡ್ರೈವ್ನ ಕಂಟಿನ್ಯೂ ಮಾಡಿದ್ವಿ ಟುವರ್ಡ್ಸ್ ದ ಅಪ್ ಹಿಲ್. ಆ್ಯಂಡ್ ಅಲ್ಲಿ ದೇವಸ್ಥಾನ ಇತ್ತು, ಅದನ್ನು ನೋಡೋದಕ್ಕೆ ನಾವು ಹೋಗ್ತಾ ಇದ್ವಿ.
every turn and every twist had an eye-opening scenario. ಆ ಜಾಗ ನೋಡ್ತಾ ಇದ್ರೆ ಸ್ವರ್ಗಕ್ಕೆ ಯಪ್ಪ ಇದೇನಾ ದಾರಿ ಅನ್ನೋಷ್ಟು ಸುಂದರವಾಗಿತ್ತು. ಇದು ಪ್ರೈವೇಟ್ ಸೆಕ್ಯೂರಿಟಿ ಇರುವಂತಹ ಒಂದು ಪ್ರಾಪರ್ಟಿ. Seriously, what is this place? I am just awestruck by the beauty of this place. ಹೇಳೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ, ವರ್ಣಿಸೋದಕ್ಕೆ ನನಗೆ ಐ ಆಮ್ ಜಸ್ಟ್ ಫಾಲೋಯಿಂಗ್ ಶಾರ್ಟ್ ಆಫ್ ವರ್ಡ್ಸ್. ಇವತ್ತು ಯೂಶುವಲ್ ಆಗಿ ನಾನು ತುಂಬಾ ವರ್ಣಿಸ್ತಾ ಕೂತಿರ್ತಿದ್ದೆ ಏನೇ ಜಾಗ ನೋಡಿದ್ರು, ಬಟ್ ಟುಡೇ ಐ ಆಮ್ ಫಾಲೋಯಿಂಗ್ ಶಾರ್ಟ್ ಆಫ್ ವರ್ಡ್ಸ್ ಬಿಕಾಸ್ ದಿಸ್ ಪ್ಲೇಸ್ ಇಸ್ ಸೋ ಬ್ಯೂಟಿಫುಲ್, ಪ್ರಿಟಿ, and I have no words to explain how beautiful this place is. ಇದ್ರ ಬಗ್ಗೆ ನಾನು ಇಷ್ಟೊಂದು ಹೇಳೋದಕ್ಕಿಂತ ನೀವೇ ನಿಮ್ಮ ಕಣ್ಣಲ್ಲಿ ನೋಡ್ಕೊಂಬನ್ನಿ ಎಷ್ಟು ಸುಂದರವಾಗಿದೆ ಈ ಜಾಗ ಅಂತ. ಸ್ಪೀಚ್ಲೆಸ್ ಆಗ್ಲಿಂದ ನನಗೆ ಮಾತೇ ಬರ್ತಾ ಇಲ್ಲ. ವಿಂಡ್ಮಿಲ್ಸು, ಇಲ್ಲಿರೋ ಗಾಳಿ, ಈ ಬೆಟ್ಟದ ಮೇಲಿರುವಂತಹ ವಾತಾವರಣ. ಸೊ ನಾವು 4 ಪ್ರೈವೇಟ್ ಸೆಕ್ಯೂರಿಟಿ ಚೆಕ್ನ ಪಾಸ್ ಮಾಡಿ ಈ ಬೆಟ್ಟಕ್ಕೆ ಬಂದ್ವಿ. ಸೊ ದಾರಿ ಉದ್ದಕ್ಕೂ ನಿಮಗೆ ಸೆಕ್ಯೂರಿಟಿ ಗಾರ್ಡ್ಸ್ ನಿಂತಿರ್ತಾರೆ. ಅವರು ನಿಮ್ಮ ಎಂಟ್ರಿನ ಮಾಡ್ಕೊತಾರೆ. ನಿಮ್ಮ ಗಾಡಿ ನಂಬರ್, ನಿಮ್ಮ ಫೋನ್ ನಂಬರ್, ನೀವು ಎಲ್ಲಿಂದ ಬಂದ್ರಿ, ನಿಮ್ಮ ಹೆಸರು, ಪ್ರತಿಯೊಂದು ಡೀಟೇಲ್ಸ್ನ ತಗೊಂಡು ಆಮೇಲೆ ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಂಟ್ರಿ ಸಿಗುವಂಥದ್ದು. ಸೊ ಕಂಪ್ಲೀಟಿಂಗ್ ಆಲ್ ದೀಸ್ ಚೆಕ್ಸ್ ವಿ ರೀಚ್ ದ ಬ್ಯೂಟಿಫುಲ್ ಟಾಪ್. Trust me, the views, the 360-degree views was breathtakingly beautiful. ವರ್ಣಿಸೋದಕ್ಕೆ ಆಗ್ಲಿಂದ ಹೇಳ್ತಾ ಇದ್ದೀನಿ, ಪದಗಳು ಕಮ್ಮಿ ಬೀಳ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು. ನಾನು ಎಲ್ಲಿದ್ದೀನಿ, ವಾಟ್ ಇಸ್ ದಿಸ್ ಪ್ಲೇಸ್, ಡಸ್ ಸಚ್ ಬ್ಯೂಟಿಫುಲ್ ಪ್ಲೇಸಸ್ ಎಕ್ಸಿಸ್ಟ್? ಇದು ಯಾವುದೋ ಬೇರೆನೇ ಲೋಕ ಇಲ್ಲಿ ಒಂದು ಸೃಷ್ಟಿಯಾಗಿತ್ತು. ಆ ಸುಂದರವಾದ ಹಸಿರು ಬೆಟ್ಟಗಳು, ಗುಡ್ಡಗಳು, ಅದರ ಮೇಲೆ ಹಾಕಲಾಗಿದ್ದಂತಹ ವಿಂಡ್ಮಿಲ್ಸು, ಸುತ್ತಲೂ ನೀರಿನ ವಾತಾವರಣ, ಹಸಿರು ಗಾಳಿ, ಓ ಮೈ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗದೇ ಇರೋಷ್ಟು ಸುಂದರವಾಗಿತ್ತು. ಅಲ್ಲಿ ಇಲ್ಲಿ ಒಂದಷ್ಟು ಆಫ್ ರೋಡಿಂಗ್ ಸಿವಿಯರ್ ಪ್ಯಾಚಸ್ಗಳು ಕಾಣಿಸ್ತಾ ಇದ್ವು. ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಹೋಗೋ ದಾರಿನ ಬಂದು ತಲುಪಿದ್ವಿ. Guys, just take a look at this beautiful place. Have been totally speechless ಆಗ್ಲಿಂದ ಹೇಳ್ತಾ ಇರೋ ಹಾಗೇನೆ. What is this place? What is this place? ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದನ್ನ ನಾನು ಇವತ್ತು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದೀನಿ ಅಂತಂದರೆ, ಆಬ್ವಿಯಸ್ಲಿ ಬೇಕಾದಷ್ಟು ಸುಂದರವಾಗಿರುವಂತಹ ನೇಚರ್ ಬ್ಯೂಟಿ ಇರುವಂತಹ ಜಾಗಗಳಿಗೆ ಹೋಗಿದ್ದೀವಿ, ಬೇಕಾದಷ್ಟು ಜಾಗಗಳು. Trust me, I am speechless. I have lost words. ಇಷ್ಟು ಸುಂದರವಾಗಿರುವಂತಹ ಜಾಗ, ಓ ಮೈ ಗಾಡ್, ಎಷ್ಟು ನೋಡಿದ್ರು ಮತ್ತೆ ಮತ್ತೆ ನೋಡಬೇಕು, ಎಷ್ಟು ಹೊತ್ತಿದ್ರು ಇನ್ನೂ ಒಂದಷ್ಟು ಹೊತ್ತಿರಬೇಕು, ಎಷ್ಟು ಸಲ ಈ ಜಾಗನ ಕಣ್ ತುಂಬಿಸ್ಕೊಂಡ್ರು ಮತ್ತೆ ಮತ್ತೆ ನೋಡಬೇಕು ಅನಿಸೋಂತಹ ಈ ಸುಂದರವಾದ ಜಾಗ ಇರೋದು ನಮ್ಮ ಕರ್ನಾಟಕದಲ್ಲಿ, ಅದು ಚಿತ್ರದುರ್ಗದ ಹತ್ರ. ಇಷ್ಟು ಬ್ಯೂಟಿಫುಲ್ ಆಗಿರೋಂತಹ ಈ ಒಂದು ಟೆಂಪಲ್ ಮತ್ತೆ ಈ ವಿಂಡ್ ಮಿಲ್ಸ್ಗಳ ಈ ಒಂದು ಟರ್ಬೈನ್ ಏನಿದೆ,
ತೇಲುವ ಮೋಡಗಳ ನೀಲಿ ಆಗಸದಲ್ಲಿ ಹಕ್ಕಿ ಹಾಗೆ ಹಾರಾಡಬೇಕು. ಈ ತಂಪಾದ ಗಾಳಿಲಿ ಪಕ್ಷಿಗಳ ಚಿಲಿಪಿಲಿ ಕಲರವದ ಮಧ್ಯೆ ಏನೋ ಒಂದು ಸುಂದರವಾದಂತಹ ಭಾವನೆ, ಹಾಗೆಯೇ ಮನಸ್ಸಿಗೆ ನೆಮ್ಮದಿ. ಈ ಜಾಗದ ಸೌಂದರ್ಯವನ್ನು ವರ್ಣಿಸೋದಕ್ಕೆ ಪದಗಳು ಸಾಲದ ಹಾಗಾಗಿತ್ತು. ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಸುತ್ತಲೂ ನೀರು, ಹಾಗೆಯೇ ಗಿಡ ಮರ ಪಕ್ಷಿ ಇದೆಲ್ಲದರ ಮಧ್ಯೆ ಒಂದು ಪುರಾತನವಾದ ದೇವಸ್ಥಾನ. ಇದು ಎಷ್ಟು ವರ್ಷಗಳ ಹಳೆಯದು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ, ಆದರೆ ಇಲ್ಲಿ 2 ಶಿವಲಿಂಗಗಳು ಇದ್ದವು. ಈ ದೇವಸ್ಥಾನನ ನೋಡೋದಕ್ಕೆ ಅಂತ ನಾವು ಬಂದಿದ್ವಿ. ಅದರ ಮಧ್ಯದ ಈ ಪ್ರಾಕೃತಿಕ ಸೌಂದರ್ಯದ ಗಣಿ ಏನಿದೆ ಅಲ್ವಾ, ಇದನ್ನು ವರ್ಣಿಸೋದು ಅಸಾಧ್ಯವಾಗಿತ್ತು. ಈ ಬೆಟ್ಟದ ಮೇಲೆ 2 ಶಿವಲಿಂಗದ ದೇವಸ್ಥಾನಗಳಿದ್ವು. ಹಳೆ ದೇವಸ್ಥಾನ ಅಂತ ಅನ್ಸುತ್ತೆ. ಯಾರು ಭಕ್ತಾದಿಗಳು ಯಾರು ಬರ್ತಾರೆ ಅವ್ರು ಮಾತ್ರ ಪೂಜೆ ಮಾಡಿ ಹೋಗ್ತಾ ಇದ್ರು. ನಾವು ಬಂದಾಗ ಒಂದಷ್ಟು ಕಾರುಗಳು ಬಂದಿದ್ವು, ಅವರು ಕೂಡ ಪೂಜೆ ಮಾಡಿ ಹೋಗಿದ್ರು. ನಮಗೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಅಂತ ಅಂದರು. ಸೊ ನಾವು ಕೂಡ ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮಾಡಿ ನಮಸ್ಕಾರ ಮಾಡಿ ಬಂದ್ವಿ. ಆ್ಯಂಡ್ ಇಲ್ಲೇನೇ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕಾಣಿಸ್ತು. ಏನಪ್ಪ ಅಂತ ಅಂದರೆ, ಈ ದೇವಸ್ಥಾನದಲ್ಲಿ ನಾಗರ ಹಾವು ಕಾಣಿಸ್ಕೊಂಡಿತ್ತು. ಅಲ್ಲಿ ಅದರದ್ದು ಒಂದು ಬಿಲಾನ ಕೂಡ ತೋಡಿಟ್ಟಿತ್ತು. ಅದನ್ನು ನೋಡಿ ಸ್ವಲ್ಪ ಭಯ ಆಯಿತು ನಮಗೆ. ಬಟ್ ಆದರೂ ದೇವರ ಒಂದು ಆ ಕ್ಷೇತ್ರದಲ್ಲಿ, ಆ ದೈವ ಸನ್ನಿಧಿಯಲ್ಲಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಈ ಸುಂದರವಾದ ಪ್ರಾಕೃತಿಕ ಸೌಂದರ್ಯವನ್ನು ಸವಿತಾ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಹೋದಷ್ಟು ಸ್ಟೇಬಲ್ ಆಗಿರುತ್ತೆ ನೋಡು, ಸ್ಲೋ ಆಗಿ ಹೋದ್ರೆ ಎಷ್ಟಲ್ಲ. ಸೊ ಫೈನಲಿ ದೇವರ ದರ್ಶನ ಮುಗಿಸ್ಕೊಂಡು ನಾವು ಬೆಟ್ಟ ಇಳಿಯೋದಕ್ಕೆ ಶುರು ಮಾಡಿದ್ವಿ. ಮತ್ತೆ ವಿಂಡ್ ಮಿಲ್ಗಳ ಸಾಲು ಸರಣಿ ಕಾಣಿಸೋದಕ್ಕೆ ಶುರುವಾಯಿತು. ಬೆಟ್ಟ, ನೀಲಿ ಆಗಸ, ವಿಂಡ್ ಮಿಲ್. ವಾವ್, ದ ಡ್ರೈವ್ ವಾಸ್ ವೆರಿ ಬ್ಯೂಟಿಫುಲ್ ಆನ್ ಅ ಮಾನ್ಸೂನ್ ಡೇ. ತುಂತುರು ಮಳೆ ಹನಿ ಬರ್ತಾನೆ ಇತ್ತು. ಹಾಗೇನೆ ತಂಪಾದ ವಾತಾವರಣದಲ್ಲಿ, ತಂಪಾದ ಗಾಳಿನಲ್ಲಿ ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂತ ನಿಂತಿದ್ವಿ. ಗಾಡಿ ತಗೊಂಬಂದು ಮಧ್ಯ ಕಾಡಲ್ಲಿ ಬಿಟ್ಬಿಟ್ಟು ಹೊಟ್ಟೋಗಿದ್ದಾರೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಸೊ ಇದು ಇವತ್ತಿನ ವೀಕೆಂಡ್ ಸ್ಪೆಷಲ್ ವಿಂಡ್ ಮಿಲ್ ಡ್ರೈವ್ ಆಗಿತ್ತು. ಸೊ ಈಗ ನಮ್ಮ ಡೆಸ್ಟಿನೇಷನ್ ಕಡೆಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಉಳ್ಕೊಂತೀವಿ, ಇದೆಲ್ಲ ಸರ್ಪ್ರೈಸ್ ಡೀಟೇಲ್ಸ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ.